ಮಾನ್ಯ ಕಂಕ್ಲೂಡ್ ಮಾಡಿ ನೀವು ಮಾತಾಡಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಮಾತಾಡ್ಲಿ ಕಲೀರಿ ಫಸ್ಟ್. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಒಂದ್ ಸೆಕೆಂಡ್ ಅಲ್ಲ, ನನಗೆ- ಒಂದ್ ಸೆಕೆಂಡ್. ಆ ಭಾಗ್ಯದ ಮುರಳಿ ರಾಮು ನಿಲ್ಲಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಬೇಗ ಮಾತಾಡಿ. ನೀವು ಬರೇ 3 ನಿಮಿಷ ಕೇಳಿದ್ರಿ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, ಮಾತಾಡಿ. ಎಲ್ಲರೂ ನನಗೆ ನೀವು ನೀವು ಕೇಳಿದ್ರೆ ನಮ್ಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ. ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷ? ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಜೆಟ್ ನ ಆಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ, ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ, ಬಾಡೂಟಕ್ಕೆ ಕೊನೆಗ ಹೋಗ್ಬಾರ್ದಂತೆ. ಬಜೆಟ್ ಭಾಷಣ ನಾನು ಕೊಟ್ರಿ, ಅಂತಿಮವಾಗಿ ಮಾತಾಡಿದ್ರಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಏನ್ ಮಾತಾಡೋದು ಕೂತ್ಕೊಳ್ಳಿ, ಆಯ್ತು, ಬೇರೆ ಮಾತಾಡ್ತದೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರಂತ ಒಂದು ಮಾತಂತೂ ನಿಜ. ಇಡೀ ಭಾರತ ದೇಶ ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ. ಅದನ್ನ ನಾವು ವೀಕ್ನೆಸ್ ಆಗಿ ತಗೋಬಾರ್ದು. ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ, ಮಾಡಂತದ್ ಮಾಡ್ಲಿ. ಬಟ್ ಆದ್ರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಇವತ್ತು ಪ್ರಧಾನ ಮಂತ್ರಿಗಳು ಮೋದಿ ಅವರು, ಅಮಿತ್ ಶಾ ಅವರು ಅವರ ಸಭೆಗಳಲ್ಲಿ ಎಲ್ಲರೂ ಕಡೆನೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೊಗಳಿರಂತ ಮಾತುಗಳನ್ನ ವಿರೋಧ ಪಕ್ಷದ ಬಾಯಿಂದ ಕೇಳಿರ್ ಬಹಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರ. ಮಾನ್ಯ ಕಂಕ್ಲೂಡ್ ಮಾಡಿ. ನೀವು ಮಾತಾಡಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಮಾತಾಡ್ಲಿ ಕಲೀರಿ ಫಸ್ಟ್. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಒಂದ್ ಸೆಕೆಂಡ್. ಅಲ್ಲ, ನನಗೆ- ಒಂದ್ ಸೆಕೆಂಡ್. ಆ ಭಾಗ್ಯದ ಮುರಳಿ ರಾಮು ನಿಲ್ಲಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಬೇಗ ಮಾತಾಡಿ. ನೀವು ಬರೇ 3 ನಿಮಿಷ ಕೇಳಿದ್ರಿ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, ಮಾತಾಡಿ. ಎಲ್ಲರೂ ನನಗೆ ನೀವು ಕೇಳಿದ್ರೆ ನಮ್ಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ. ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷ? ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಜೆಟ್ ನ ಆಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ, ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ, ಬಾಡೂಟಕ್ಕೆ ಕೊನೆಗ ಹೋಗ್ಬಾರ್ದಂತೆ. ಬಜೆಟ್ ಭಾಷಣ ನಾನು ಕೊಟ್ರಿ, ಅಂತಿಮವಾಗಿ ಮಾತಾಡಿದ್ರಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಏನ್ ಮಾತಾಡೋದು ಕೂತ್ಕೊಳ್ಳಿ, ಆಯ್ತು, ಬೇರೆ ಮಾತಾಡ್ತದೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರಂತ ಒಂದು ಮಾತಂತೂ ನಿಜ. ಇಡೀ ಭಾರತ ದೇಶ ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ. ಅದನ್ನ ನಾವು ವೀಕ್ನೆಸ್ ಆಗಿ ತಗೋಬಾರ್ದು. ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ, ಮಾಡಂತದ್ ಮಾಡ್ಲಿ. ಬಟ್ ಆದ್ರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಇವತ್ತು ಪ್ರಧಾನ ಮಂತ್ರಿಗಳು ಮೋದಿ ಅವರು, ಅಮಿತ್ ಶಾ ಅವರು ಅವರ ಸಭೆಗಳಲ್ಲಿ ಎಲ್ಲರೂ ಕಡೆನೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೊಗಳಿರಂತ ಮಾತುಗಳನ್ನ ವಿರೋಧ ಪಕ್ಷದ ಬಾಯಿಂದ ಕೇಳಿರ್ ಬಹಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರ.